ನಮಸ್ಕಾರ ಹೊಲಿಗೆ ಪ್ರಿಯರಿ. ಈ ವಿಡಿಯೋದಲ್ಲಿ ನಾನು ಪುಟ್ಟದಾದ ಪಾರ್ಟಿ ವೇರ್ ಹ್ಯಾಂಡ್ ಬ್ಯಾಗ್ ಹೊಲಿಯೋದಿಗಂತ ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಇದಕ್ಕೆ ಒಳಗೊಂದು ಜಿಪ್ಪರ್ ಪಾಕೆಟ್ ಇಟ್ಟಿದ್ದೀನಿ ನೋಡಿ. ಹಾಗಾದರೆ ಹೊಲಿಯೋದಿಗಂತ ನೋಡ್ಕೊಬರೋಣ. ಇದಕ್ಕೆ ಅಂತ ನಾನು ಒಂದು ಬ್ಲೌಸ್ ಪೀಸಿನ ಬಟ್ಟೆ ತೊಗೊಂಡಿದ್ದೀನಿ. ಇದಕ್ಕೆ ಮಧ್ಯ ಕ್ಯಾನ್ವಾಸು, ಪೇಪರ್ ಕ್ಯಾನ್ವಾಸು ಹಾಗೆ ಲೈನಿಂಗು ಜೋಡಿಸಿಟ್ಕೊಂಡಿದ್ದೀನಿ. ಇದರ ಉದ್ದ ಬಂದುಬಿಟ್ಟು 17.5 ಇಂಚಿದೆ, ಅಗಲ 12 ಇಂಚಿದೆ. ಹಾಗೆ 2 ಬೆಲ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಲ್ಟಿನ ಉದ್ದ 15 ಇಂಚಿದೆ, ಅಗಲ 1 ಇಂಚಿದೆ ನೋಡಿ, 1 ಇಂಚಿದೆ. ಹಾಗೆ ಒಳಗೆ ಒಂದು ಪಾಕೆಟ್ ಮಾಡಲಿಕ್ಕೆ ಅಂತ ಒಂದು ಬಟ್ಟೆಯ 2 ಪೀಸು ಜೋಡಿಸಿಟ್ಕೊಂಡಿದ್ದೀನಿ. ಇದರ ಉದ್ದ 12 ಇಂಚಿದೆ, ಅಗಲ 8 ಇಂಚಿದೆ. ಇನ್ನೂ ಬೇಕಾದ್ರೆ ಚೂರು ಚಿಕ್ಕದು ತೊಗೋಬೋದು. ಹಾಗೆ ಇದಕ್ಕೊಂದು ಜಿಪ್ ತೊಗೊಂಡಿದ್ದೀನಿ ನಾನು. ನೋಡಿ ಈ ಥರ ಜಿಪ್ ಇಟ್ಟು ಹೊಲಿದು ಪಾಕೆಟ್ ರೆಡಿ ಬರ್ತೀನಿ. ಈಗ ನಾನು ಮೊದಲು ಇದರ ಅಗಲದಲ್ಲಿ ಹೀಗೆ ಒಮ್ಮೆ ಮಡ್ಚ್ಕೊತೀನಿ. ಹಾಗೆ ಉದ್ದದಲ್ಲಿ ಇನ್ನೊಂದು ಸಾರಿ ಮಡ್ತೀನಿ. ಮಡಚಿ ಅದನ್ನು ನೀಟಾಗಿ ಸೆಟ್ ಮಾಡಿಕೊಂಡು ಪಿನ್ನಪ್ ಮಾಡ್ಕೊಳ್ತೀನಿ. ಪಿನ್ನಪ್ ಮಾಡಿಕೊಂಡು ಸೈಡಿಗೆ ಏನಾದರೂ ಎಕ್ಸ್ಟ್ರಾ ಬಟ್ಟೆ ಇದ್ದಿದ್ದ ಸ್ವಲ್ಪ ಕಟ್ ಮಾಡಿ ತೆಕ್ಕೊಳ್ತೀನಿ, ಅಂದರೆ ಟ್ರಿಮ್ ಮಾಡ್ಕೊಳ್ತೀನಿ. ಇದು ಏನು ಮಡ್ಚಿದ ಭಾಗ ಇದೆಯಲ್ಲ ಅದು ಮೇಲ್ಗಡೆ ಬರಬೇಕು. ಹಾಗೆ ಹೀಗೆ ಮಡ್ಚಿದ್ದು ನಮ್ಮ ಕಡೆ ಇರಬೇಕು. ಈಗ ಆ ಮಡಿಕೆ ಬಂದ 1.5 ಇಂಚಿಗೆ ಗುರ್ತು ಹಾಕ್ಕೊತೀನಿ. ಹಾಗೆ ಮೇಲ್ಗಡೆ 4.5 ಇಂಚಿಗೆ ಇನ್ನೊಂದು ಗುರ್ತು ಹಾಕ್ಕೊಂಡು ಅದನ್ನು ಗೆರೆಪಟ್ಟಿ ತಗೊಂಡು ಜೋಡಿಸ್ತೀನಿ. ಹಾಗೆ ಸೈಡಿಗೂ ಅದನ್ನು ಮೇಲಿಂದವ ಎಳ್ಕೊಂಡು ಅಲ್ಲೊಂದು ಬಾಕ್ಸ್ ರೆಡಿ ಮಾಡ್ತೀನಿ. ಈಗ ದೊಡ್ಡ ಬಾಕ್ಸ್ ಏನಿದೆಯಲ್ಲ ಅದು ನನಗೆ ಬೇಡ, ಓಪನ್ ಇರೋ ಜಾಗದ್ದು. ಅದನ್ನು ಬಟ್ಟೆ ಕಟ್ ಮಾಡಿ ತೆಗಿತೀನಿ. ಈ ಕಡೆ ಒಂಚೂರು ರೌಂಡ್ ಶೇಪ್ ಕೊಡ್ತೀನಿ. ರೌಂಡ್ ಶೇಪ್ ಕೊಟ್ಟು ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ತೆಗಿತೀನಿ ನೋಡಿ. ಹೀಗೆ ಕಟ್ ಮಾಡಿ ತೆಗೆದಿದ್ದಾಯಿತು. ಈ ಬಟ್ಟೆನ ವೇಸ್ಟ್ ಮಾಡೋದಿಲ್ಲ, ಇನ್ನೆಲ್ಲಾದರೂ ಉಪಯೋಗಿಸ್ತೀನಿ. ನೋಡಿ ಇದು 4 ಪೀಸ್ ಸಿಕ್ಕಿದೆ ನನಗೆ. ಈಗ ಇದನ್ನು ನೋಡಿ ಓಪನ್ ಮಾಡ್ತೀನಿ. ಈ ಥರ ಶೇಪ್ ಬಂತು. ಈಗ ಇದು ಸೈಡಿಗೆಲ್ಲ ನಾನು ಸ್ವಲ್ಪ ಟಾಪ್ ಸ್ಟಿಚ್ ಹೊಲಿದು ಬಟ್ಟೆ ಜಾರದೇ ಇದ್ದಂಗೆ 3 ಲೇಯರ್ ಇರುತ್ತಲ್ಲ ಹೊಲ್ಕೋತೀನಿ ನೋಡಿ. ಹೀಗೆ ಆಮೇಲೆ ಈಗ ಮಡಿದ್ಮೇಲೆ ಬ್ಯಾಗು ಈ ಥರ ಬರುತ್ತೆ ನೋಡಿ. ಎಲ್ಲ ಕಡೆ ಹೊಲ್ಕೊಂಡು ಬಂದೆ. ಹಾಗೆ ಜಿಪ್ಪರ್ ಪಾಕೆಟು ಒಳಗಡೆಗೆ ಹೊಲ್ಕೊಬಂದೆ. ಈಗ ನಾನು ಮಿಡ್ಲ್ ಪಾಯಿಂಟು ತೆಕ್ಕೊಂಡು ಮಿಡ್ಲ್ ಪಾಯಿಂಟಿಂದ 2 ಇಂಚಿಗೆ ಗುರ್ತು ಹಾಕ್ಕೋತೀನಿ ಬೆಲ್ಟ್ ಕೂಡಿಸ್ಲಿಕ್ಕೆ ಅಂತ. ಹಾಗೆ ಅದು ಕೆಳಗಡೆನೂ 2 ಇಂಚಿಗೆ ಗುರ್ತು ಹಾಕ್ಕೊಂಡು ಅಲ್ಲಿ 2 ಕಡೆ ಹೀಗೆ 2 ಇಂಚಿಗೆ ಗುರ್ತು ಹಾಕ್ಕೋತೀನಿ ಮಿಡ್ಲ್ ಪಾಯಿಂಟಿಂದವ. ಹಾಗೆ ಕೆಳಗಡೆನೂ 2 ಇಂಚು ಇಟ್ಟು ಬೆಲ್ಟ್ ನೋಡಿ ಕೆಳಗಡೆ ಈಗ ಒಂಚೂರು ಮಡಚಿ ಹೀಗೆ ಕೆಳಗೆ ಏನು 2 ಇಂಚಿಗೆ ಗುರ್ತು ಹಾಕಿದ್ಮೇಲೆ ಅಲ್ಲಿ ಸುಮಾರು 1 ಇಂಚಿಗೆ ನೋಡಿ ಇದರಲ್ಲಿ ಹೀಗೆ 4 ಕಡೆ ಹೊಲಿಗೆ ಹಾಕಿ ಬೆಲ್ಟ ಜೋಡಿಸ್ಕೊಬರ್ತೀನಿ. ಹಾಗೆ ಇನ್ನರ್ ಪಾಕೆಟ್ ಕೂಡಿಸ್ಲಿಕ್ಕೆ ಯಾವುದಾದ್ರೂ ಒಂದು ಕಡೆ ನೋಡಿ ಹೀಗೆ ಮಿಡ್ಲ್ ಪಾಯಿಂಟ್ ತೆಕ್ಕೊಳ್ತೀನಿ. ಹಾಗೆ ಜಿಪ್ಪರ್ ಪಾಕೆಟಿಂದು ಮಿಡ್ಲ್ ಪಾಕೆಟ್ ತೆಕ್ಕೊಂಡು ಹತ್ರ ನೋಡಿ ಮಿಡ್ಲ್ ಪಾಯಿಂಟು ಜೋಡುವಂಗೆ ಇಟ್ಕೊಂಡು ಮೇಲೆ ಹೊಲಿಗೆ ಹಾಕಿ ಪಾಕೆಟ ಜಾಯಿನ್ ಬರ್ತೀನಿ ನೋಡಿ. ಬೆಲ್ಟ್ ಹೊಲಿದಿದ್ದಾಯಿತು, ಇದನ್ನು ಜೋಡಿಸ್ಕೊಬಂದಿದ್ದಾಯಿತು. ಸ್ಪೇಸಿಯಸ್ ಆಗಿದೆ, ಮೊಬೈಲು ದುಡ್ಡು ಎಲ್ಲ ಇಡ್ಬೋದು. ಈಗ ನೋಡಿ ಈಗ ನಾನು ಜಿಪ್ಪ ಕೂಡಿಸ್ತೀನಿ. ಹೀಗೆ 2 ಜಿಪ್ಪಲ್ಲಿ ಒಂದು ಭಾಗ ಒಂದು ಕಡೆ, ಒಂದು ಭಾಗ ಒಂದು ಕಡೆ ಕೂಡಿಸ್ತೀನಿ. ಅದು ಕೂಡಿಸಿ ಹಾಗೆ ಅದಕ್ಕೆ ನೋಡಿ ಪೈಪಿಂಗ್ ಜೋಡಿಸ್ಕೊಬಂದೆ ನಾನು, ಅದು ನೀಟಾಗಿರಲಿ ಅಂತ. ಈಗ ಅದು ನೋಡಿ ನೀಟಾಗಿ ಹೊಲಿದೆ. ಅದಕ್ಕೆ ಪೈಪಿಂಗು ಕೊಡೋದ್ರಿಂದ ಅದು ನಮಗೆ ಜಿಪ್ಪು ನಾವು ಹಾಕಿ ತೆಗೆದು ಮಾಡಬೇಕಾದ್ರೆ ರನ್ನರು ಬಟ್ಟೆಗೆ ಸಿಗೋದಿಲ್ಲ. ಹಾಗಾಗಿ ಆಗ ಹೊಲಿದೆ ನೋಡಿ. ಈಗ ರನ್ನರು ಒಂದು ಸರಿ ಹಾಕಿ ಹೊರಗೆ ಎಳ್ಕೊಂಡೆ. ಹಾಗೆ ಇನ್ನೊಂದು ಸರಿಯ ರನ್ನರ ಒಳಗೆ ತೂರಿಸ್ಕೊಳ್ತೀನಿ. ರನ್ನರ್ ತೂರಿಸಿದ್ದಾಯಿತು. ಈಗ ಎಕ್ಸ್ಟ್ರಾ ಇರೋ ಜಿಪ್ಪು ಮತ್ತು ಪೈಪಿಂಗ್ ಬಟ್ಟೆನೆಲ್ಲ ಕಟ್ ಮಾಡಿ ತೆಗೆದೆ. ಈಗ ನೋಡಿ ಸೈಡಿನ ಪೀಸು ಹೀಗೆ ನೀಟಾಗಿ ಪಿನ್ನಪ್ ಮಾಡಿ ಜೋಡಿಸ್ಕೊತೀನಿ. ಜೋಡಿಸ್ಕೊಂಡು ಹೀಗೆ 3 ಕಡೆ ಹೀಗೆ ಹೊಲಿಗೆ ಹಾಕ್ಕೊಬರ್ತೀನಿ. 2 ಕಡೆದು ಹೀಗೆ ನೀಟಾಗಿ ಪಿನ್ನಪ್ ಮಾಡಿಕೊಂಡು ಹೊಲ್ಕೊಂಡು ಬರ್ತೀನಿ ಡಬಲ್ ಸ್ಟಿಚ್ ಹಾಕ್ಕೊಂಡು. ಹಾಗೆ ನಾನು ಇದಕ್ಕೆ ಪೈಪಿಂಗ್ ಕೊಡೋದಿಲ್ಲ, ಜಿಗ್ ಜಾಗ್ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ.
ಸೈಡ್ 2 ಕೂಡಿಸಿದ್ದಾಯಿತು. ಹಾಗೆ ಡಿಗ್ಜಾಗ್ ಸ್ಟಿಚ್ ಹಾಕಿದೆ. ಈಗ ಜಿಪ್ ಓಪನ್ ಮಾಡಿ ಬ್ಯಾಗ ಸೀದಾ ಮಾಡ್ತೀನಿ. ಇದು ತುಂಬ ಸುಲಭ, ಭಾಳ ಬೇಗ ಆಗಿಬಿಡುತ್ತೆ ನೋಡಿ. ಕೈಯೆಲ್ಲ ತೋರಿಸಿ ಬ್ಯಾಗ ನೀಟ್ ಮಾಡಿಕೊಂಡೆ. ಎಷ್ಟು ಬೇಗ, ಎಷ್ಟು ಪುಟಾಣಿ ಪಾರ್ಟಿ ವೇರ್ ಬ್ಯಾಗು ರೆಡಿ ಆಗೇ ಹೋಯಿತು ನೋಡಿ. ಒಳಗಡೆಯಿಂದ ಜಿಪ್ಪರ್ ಪಾಕೆಟ್ ಇದೆ. ಈಗ ನಾನು ಡೆಮೋಗೋಸ್ಕರ ನೋಡಿ ಕಾರ್ಡ್ ಇಟ್ಟು ತೋರಿಸ್ತೀನಿ ಜಿಪ್ಪರ್ ಪಾಕೆಟಲ್ಲಿ. ಹಾಗೆ ಒಂದು ಡೈರಿ ಇಟ್ಟೆ. ಹಾಗೆ ಒಳಗಡೆ ಮೊಬೈಲು, ಈಗ ಏನಾದ್ರು ನಾವು ಖರ್ಚೀಪು, ಈಗ ಚಿಕ್ಕ ಚಿಕ್ಕ ಸಾಮಾನು ಇಟ್ಕೋಬೋದು. ತುಂಬ ನೀಟಾಗಿ ಬಂದಿದೆ ನೋಡಿ. ಇದ್ರ ಫೈನಲ್ ಅಳತೆ ನಾನು ಹೇಳ್ತೀನಿ. ಇದು ಜಿಪ್ದ 4.5 ಇಂಚಿದೆ. ಹಾಗೆ ಇದು ಅಗಲ 8 ಇಂಚಿದೆ. ಹಾಗೆ ಸೈಡಿಗೆ ನೋಡಿ ಅಗಲ 2.5 ಇಂಚೆ ಇದೆ. ತುಂಬ ನೀಟಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್ ಬಾಯ್. ಧನ್ಯವಾದಗಳು.